ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಇವತ್ತಿನ ವ್ಲಾಗ್ ಬಂದು 6:30 ಅಷ್ಟರಲ್ಲಿ ಶುಕ್ರವಾರ. ಇವತ್ತು ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ ಪೂಜೆ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನಿವತ್ತು ಹೊರಟಿದ್ದೀನಿ ಪ್ರಿಯಾಪಟ್ಟಣಕ್ಕೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಂದು ಸ್ವಲ್ಪ ಕೆಲಸ ಇತ್ತು. ಮಾತೃವಂದನಾ ಯೋಜನೆದು ತಾಯಿ ಕಾರ್ಡು ಮತ್ತು ಪಾಪದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಆದ್ರೂ ಅದು ಫೇಸ್ದು ಅವ್ರಿಗೆ ಕ್ಯಾಪ್ಚರ್ ಬೇಕು ಅಂತ ಹೇಳಿ ಅವ್ರು ಬರೋಕ್ಕೆ ಹೇಳಿದರು. ನನ್ನ ಮಗಳು ಕೂಡ 6:30 ಅಷ್ಟರಲ್ಲಿ ಇದ್ಲು. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬಂದು ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆ ಪೂಜೆ ಇರೋಕ್ಕೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲ ಮಾಡಿಬಿಟ್ಟು ಹೋಗಬೇಕು ಅಂತೇಳಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ದೋಸೆ ಮತ್ತು ಚಟ್ನಿಗೆಲ್ಲ ಇದು ಮಾಡಿಬಿಟ್ಟು ಟೀ ಕಾಫಿ ಎಲ್ಲ ಮಾಡ್ಕೊಂಡು ನಾನು ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ರಾಗಿ ಗಂಜಿ ಕುಡ್ಕೊಂಡು ಹೋಗೋಣ ಅಂತ. ಅದೇ ಮಲ್ಟಿಗ್ರೇನ್ ರಾಗಿ ಮಾಲ್ಟ್ ಪೌಡರ್ನ ನಾನು ಶಾರ್ಟ್ಸಲ್ಲಿ ಹಾಕ್ತಾಯಿರ್ತೀನಿ ನೋಡಿ. ಅದು ರಾಗಿ ಮಾಲ್ಟ್ ಪೌಡರ್ನ ನಾನು ಒಂದು ಸ್ವಲ್ಪ ಮೊಸರು ಹಾಕಿ ಅದು ಗಂಜಿ ಮಾಡಿಕೊಂಡು ಮಜ್ಜಿಗೆ ಥರ ಅದನ್ನು ಬೆಳಗ್ಗೆ ತೊಗೊಂಡೆ. ಪಾಪುಗೂ ಕೂಡ ಅವಳು ಹಾಲು ಕುಡ್ದಿರೋದ್ರಿಂದ ಬೆಳಗ್ಗೆನೇ ತಿಂಡಿ ತಿನ್ನಲ್ಲ ಅಂತೇಳಿ ಅವಳಿಗೂ ದೋಸೆ ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಬಸ್ಸಲ್ಲಿ ಹೋಗ್ತಾ ತಿನ್ನಿಸ್ತಾ ಇರೋಣ ಅಂದ್ಬಿಟ್ಟು ಅವಳಿಗೂ ಹಾಕ್ಕೊಂಡು ನೆಕ್ಸ್ಟು ನಾನು ಆಟೋ ಬುಕ್ ಮಾಡಿಕೊಂಡು ನಾನು ಪಾಪು ಇಬ್ಬರು ಹೊರಟ್ವಿ. ಮೌರಿಂಗೆ ಟೆಸ್ಟ್ ಇರೋದ್ರಿಂದ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಅವನಂತೂ ತುಂಬಾ ಫೀಲ್ ಮಾಡ್ತಾಯಿದ್ದ. ಅಮ್ಮ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೆಯಾ ನೀನು ಬೇಕು ಅಂತ, ಇನ್ನೂ 2 ದಿನ ರಜೆ ಇದೆಯಲ್ಲ ಅಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೆಯಾ, ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಇದ್ದ. ಇಲ್ಲ, ಆಷಾಢ ಶುಕ್ರವಾರ ಕೊನೆ ವಾರ ಆಗಿರೋದ್ರಿಂದ ನಾನು ನಿಂಬೆಹಣ್ಣು ದೀಪ ಹಚ್ಚಬೇಕಿತ್ತು, ವಾಪಸ್ ರಿಟರ್ನ್ ಬರಬೇಕಿತ್ತು. ಹಾಗಾಗಿ ಉಳ್ಕೊಳ್ಳಿಲ್ಲ, ಬೆಳಗ್ಗೆನೇ ಹೊರಟಿದ್ದೀನಿ. ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಮಾತೃವಂದನಾ ಯೋಜನೆ ಯಾರ್ಯಾರು ಮಾಡಿಸಿಲ್ಲ ಅಂದರೆ 2 ವರ್ಷದೊಳಗಡೆ ಮೊದಲನೇ ಹೆಣ್ಮಗುಗೆ ಕೊಡ್ತಾರೆ. ಇಲ್ಲ ಮೊದಲನೇ ಹೆಣ್ಮಗು ಇಬ್ಬರು ಹೆಣ್ಮಕ್ಳಿದ್ರೆ ಎರಡನೇ ಮಗು ಮೊದಲನೇದು ಗಂಡಾಗಿ ಎರಡನೇದು ಹೆಣ್ಣಾದರೆ ಎರಡನೇ ಮಗುಗೆ ಕೊಡ್ತಾರೆ. ಅದು ಅಕೌಂಟ್ಗೆ 5,000 ಅಮೌಂಟ್ ಹಾಕ್ತಾರೆ. ಅದಕ್ಕೆ ಏನೇನು ಡೀಟೇಲ್ಸ್ ಬೇಕು ಅಂದರೆ ತಾಯಿ ಕಾರ್ಡ್ ಬೇಕು, ಮತ್ತು ಪಾಪುದು ಬರ್ತ್ ಸರ್ಟಿಫಿಕೇಟ್ ಬೇಕು, ಮತ್ತು ನಿಮ್ಮದು ಒಂದು ಫೋಟೋ, ಮತ್ತು ಹಸ್ಬೆಂಡು ಮತ್ತು ವೈಫ್ದು ಇಬ್ಬರದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಆಭಾ ಕಾರ್ಡ್ ಅಂತ ಮಾಡ್ತಾರೆ, ಆಭಾ ಕಾರ್ಡನ್ನ ಮಾಡಿಸ್ಕೊಂಡು ಮತ್ತು ರೇಷನ್ ಕಾರ್ಡು. ಇಷ್ಟು ಡೀಟೇಲ್ಸ್ನ ನೀವು ಅವ್ರಿಗೆ ಕೊಡಬೇಕಾಗತ್ತೆ. ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟರೆ ಅವರು ನಿಮಗೆ ಮಾತೃವಂದನಾ ಯೋಜನೆದು ಒಂದು ಆ್ಯಪ್ ಇದೆ. ಆ ಮೂಲಕ ಅದನ್ನು ಅಪ್ಲೋಡ್ ಮಾಡಿ ನಿಮಗೆ ಅಕೌಂಟ್ಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಆ ಅಕೌಂಟ್ಗೆ ನಿಮಗೆ ಅಮೌಂಟ್ ಬರುತ್ತೆ. ಅದನ್ನ ಡೀಟೇಲ್ಸ್ ಕೂಡ ನೀವು ಅವ್ರಿಗೆ ಶೇರ್ ಕೊಡಬೇಕಾಗತ್ತೆ. ನೆಕ್ಸ್ಟು ನಾನು ಅಲ್ಲಿಂದ ಊರಿಗೆ ಬಂದ್ವಿ ಪಿರಿಯಾಪಟ್ಟಣಕ್ಕೆ. ಬೆಳಗ್ಗೆ ತಿಂಡಿಗೆ ಬಾತು ಕೇಸರಿ ಬಾತು ಮಾಡಿದರು. ಅಂದರೆ ಪೂಜೆಗೆ ನಮ್ಮ ಚಿಕ್ಕಮ್ಮನ ಮನೆ ದೇವಸ್ಥಾನಕ್ಕೆ ಮಾಡಿಸಿದ್ರು. ಹಾಗೆ ಮಳೆಯಲ್ಲೇ ನಾನು ನಮ್ಮಮ್ಮ ದೇವಸ್ಥಾನ ಗಂಟ ಹೋಗಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಸರ್ವರ್ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಕೆಲಸ ಲೇಟ್ ಆಯಿತು. ಅಲ್ಲಿಂದ ಮುಗಿಸಿ ಕನ್ನಮ್ಮಡಮ್ಮನ ದೇವಸ್ಥಾನ ಟೆಂಪಲಲ್ಲಿ ಅಲ್ಲಿ ಮತ್ತು ಪ್ರಸಾದ ಇಟ್ಕೊಂಡಿದ್ರು ನಮ್ಮ ಚಿಕ್ಕಮ್ಮನ ಮನೆ. ಬಾತು ಕೇಸರಿ ಬಾತ್ ಮಾಡಿಸಿದ್ರು. ಅಲ್ಲೂ ತಿಂದ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾನು ವಾಪಸ್ ಊರಿಗೆ ಹೋಗಬೇಕಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು 1:30-2 ಗಂಟೆ ಅಷ್ಟರಲ್ಲಿ ವಾಪಸ್ ರಿಟರ್ನ್ ಹೊರಟ್ವಿ. ನಾನು ನನ್ನ ಮಗಳು ಅವಳಿಗೊಂದು ಸ್ವಲ್ಪ ತಿನ್ನಿಸ್ಕೊಂಡು ಊಟ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಬಸ್ಸೇನು ರಶ್ ಇರಲಿಲ್ಲ ಬೆಳಗ್ಗೆ ಟೈಮು, ಮತ್ತು ರಿಟರ್ನ್ ಹೋಗುವಾಗಲೂ ಅಷ್ಟೇನು ರಶ್ ಇರಲಿಲ್ಲ, ನಮಗೆ ಸೀಟ್ ಇತ್ತು. ವಾಪಸ್ ನಾವು ರಿಟರ್ನ್ ಮೈಸೂರಿಗೆ ಬಂದ್ವಿ. 3-4 ಗಂಟೆ ಆಗಿತ್ತು. ಅಷ್ಟರಲ್ಲಿ ವಾಪಸ್ ಬಂದು ನೆಕ್ಸ್ಟು ನಿಂಬೆಹಣ್ಣು ದೀಪ ಹಚ್ಚಬೇಕಿತ್ತಲ್ಲ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಅಂಗನವಾಡಿಲಿ ಬಾಣಂತಿರಿಗೆ ಮತ್ತು ಮಕ್ಕಳಿಗೆ ಅಂತ ತುಂಬಾ ಯೋಜನೆಗಳಿರುತ್ತೆ. ತುಂಬ ಜನ ಹೇಳೋದೇ ಇಲ್ಲ. ಅಂಗನವಾಡೀಲಿ ಕಾರ್ಯಕರ್ತರು ಹೋಗಿ ನೀವು ಡೀಟೇಲಾಗಿ ಅವ್ರ ಹತ್ರ ಕೇಳಬೇಕು ಏನೇನಿದೆ ಅಂತ. 2 ವರ್ಷದ ಒಳಗಡೆ ಮಾಡಿಸ್ಬೇಕಾಗತ್ತೆ. ಇದನ್ನು ಯಾರ್ಯಾರು ಮಾಡಿಸಿಲ್ಲ ಹೋಗಿ ಮಾಡಿಸಿ. ಅದೇ 2ನೇ ಮಗು ಹೆಣ್ಮಗು ಆಗಿರಬೇಕು, ಇಲ್ಲ ಮೊದಲನೇ ಮಗು ಹೆಣ್ಮಗು ಆಗಿದ್ದರೆ ಮೊದಲನೇ ಮಗು ಹೆಣ್ಮಗುಗೆ ಬರುತ್ತೆ. 5,000 ಅಕೌಂಟ್ಗೆ ಹಾಕ್ತಾರೆ. ನೆಕ್ಸ್ಟ್ ಈ ವಿಷಯ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು. ಯಾರ್ಯಾರು ನೋಡ್ತಾ ಇರ್ತೀರಾ, ಬಾಣ್ತಿರ್ತೀರ, ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಈ ವಿಷಯನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪಿರಿಯಾಪಟ್ಟಣದಲ್ಲಂತೂ ಮೈಸೂರಲ್ಲಿ ತುಂಬ ಕಡೆ ಆಷಾಢ ಶುಕ್ರವಾರ ಕೊನೆ ವಾರ ಸಖತ್ ಮಳೆ ಇತ್ತು. ನಾನು ನನ್ನ ಮಗಳನ್ನಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಆಂಟಿ ಮನೆ ಬಿಟ್ಬಿಟ್ಟು ಹೋಗಿದ್ದೆ. ಅವಳಂತೂ ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದಾಳೆ. ಏನೇನೋ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು, ಅದೆಲ್ಲ ಇದು ಮಾಡಿಕೊಂಡು ಬುಕ್ಕು ಪೆನ್ನಲ್ಲೆಲ್ಲ ಗೀಚ್ಕೊಂಡು ಆಟಾಡ್ತಾಯಿದ್ಲು. ಆ ಕಡೆಯಿಂದ ಬರುವಾಗ ಮಲ್ಕೊಬಿಟ್ಟಿದ್ಲು. ಈ ಕಡೆಯಿಂದ ಹೋಗುವಾಗ ಬಸ್ ಅಂತ ಗೊತ್ತಾ, ಆಗ ಆಟಾಡೋಕ್ಕೆ ಸಿಕ್ತು, ಅವಳಿಗೆ ಸ್ಪೇಸ್ ಸಿಕ್ತಲ್ಲ, ಅವಳದೇನೇನೋ ತರಲೆ ಮಾಡ್ಕೋತಾ ಇದ್ಲು. ನೆಕ್ಸ್ಟು ನಾನು ಹೇಳಿದಾಗೆ ಸಂಜೆ ಪೂಜೆಗೆ ಹೋಗಬೇಕು ಅಂತೇಳಿ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಅದನ್ನು ಒಂದು ಗ್ಲಾಸ್ಗೆ ಎತ್ತಿಟ್ರೆ ನಿಮಗೆ ಚಿತ್ರಾನ್ನಕ್ಕೆ ನೆಕ್ಸ್ಟ್ ಅದಕ್ಕಾದರೂ ಯೂಸ್ ಆಗುತ್ತೆ ನಿಮಗೆ. ಅದು ಲೆಮನ್ ಕೂಡ ವೇಸ್ಟ್ ಆಗೋಲ್ಲ. ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಒಂದು ಬೆಲ್ಲ ಮತ್ತು ಈ ಕಡೆ ನಿಂಬೆಹಣ್ಣು ದೀಪಗಳನ್ನ ತುಪ್ಪದ ಬತ್ತಿ ಹಾಕಿ ಹಚ್ಚಿ
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಲೋಗಿ ಹಚ್ಚೋಣ ಅಂತ ಹೇಳಿ. ನನ್ನ ಮಗಳಿಗೆ ಹೊಸದು ನಮ್ಮ ಆಂಟಿ ತಂದಿದ್ದು ಬಟ್ಟೆ ಇತ್ತು, ಅದು ಹಾಕಿ ನೋಡೋಣ ಅಂತ ಹಾಕಿದ್ದೆ. ಅವಳು ಅಮ್ಮ ಬೇಡ ಅಮ್ಮ ಇದು ಥರ ಇದೆ ನನಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು, ಅವಳು ಮಕ್ಳಿಗೆ ಗೊತ್ತಾಗ್ಬಿಡುತ್ತಲ್ಲ ನೋಡಿ ಇದು ಗಲೀಜು ಚೆನ್ನಾಗಿಲ್ಲ ಅಂತ, ಬೇಡ ನಂಗೆ ಬೇರೆ ಚೇಂಜ್ ಮಾಡು ಬಟ್ಟೆನ ಅಂತ ಆಟ ಮಾಡ್ತಾಯಿದ್ಲು. ನೆಕ್ಸ್ಟ್ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು ಎಲ್ಲ ಫುಲ್ ರೆಡಿಯಾಗಿ ಸಂಜೆ 7 ಗಂಟೆ ಅಷ್ಟರಲ್ಲಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ನಿಂಬೆಹಣ್ಣು ದೀಪನ ಹಚ್ಚಿ, ನೆಕ್ಸ್ಟು ನಮ್ಮ ಮನೆ ಪಕ್ಕನೇ ಬಿಸಿಲು ಮಾರಮ್ಮನ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಪ್ರಸಾದ ತಗೊಂಡು ಬಂದ್ವಿ ಮನೆಗೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಪೂಜೆ ಮತ್ತು ಪ್ರಸಾದ ಕೊನೆ ಆಷಾಢ ಅಂತೂ ಫುಲ್ ರಶ್ ಇತ್ತು. ಹಾಗೆ ಸಂಜೆ ಬರೋಷ್ಟರಲ್ಲಿ ನಮಗೂ 400 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು. ನನಗಂತೂ ಇವತ್ತು ದಿನ ತುಂಬಾ ಖುಷಿಯಾಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.